ರಾಹುಲ್ ಗಾಂಧಿಯವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ನಮನ ಕಾರ್ಯಕ್ರಮ ಇದೆ. ರಾಹುಲ್ ಗಾಂಧಿಯವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಒಬ್ಬೊಬ್ಬರಾಗಿಯೇ ಬಂದು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಕೈ ಮುಗಿದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. ಅಶೋಕ್ ಗೆಹ್ಲೋಟ್ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ. ಹೀಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಬೇರೆ ಬೇರೆ ರಾಜ್ಯದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಸಂಸದರು, ಹಿರಿಯ ನಾಯಕರು ಎಲ್ಲರೂ ಕೂಡ ಆರ್ಥಿಕ ಮಾಂತ್ರಿಕನಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನಾನೀಗಾಗಲೇ ಹೇಳ್ತಾ ಇದ್ದೆ, ಯಾವ ರೀತಿಯಾಗಿ ಹಣಕಾಸು ಸಚಿವರಾದರು ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ. ಮನಮೋಹನ್ ಸಿಂಗ್ ಅವರು ರಾವ್ ಅವ್ರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸದ್ಯಕ್ಕೆ 91ನ ವಿಚಾರ ಇದು, ಹೇಗಿದೆ ಪರಿಸ್ಥಿತಿ, ಯಾವ ರೀತಿ ಪಾರಾಗಬಹುದು ಅನ್ನೋದನ್ನು ವಿವರಿಸ್ತಾರೆ. ಅದಾದ ನಂತರ ವಾಪಸ್ ಬರ್ತಾರೆ. ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ. PV ನರಸಿಂಹರಾವ್ ಅವರೇ ಪ್ರಧಾನಿಗಳಾಗ್ತಾರೆ. ಅವತ್ತೊಂದು ನೈಟ್ ಒಂದು ಫೋನ್ ಬರುತ್ತೆ ಮನಮೋಹನ್ ಸಿಂಗ್ ಅವರಿಗೆ. ಯಾರು ಫೋನಪ್ಪ ಅಂತ ಹೇಳಿದ್ರೆ ನರಸಿಂಹರಾವ್ ಅವರ ಆಪ್ತ ಸಹಾಯಕರಿಂದ ಮನಮೋಹನ್ ಸಿಂಗ್ ಅವರಿಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿಬಿಟ್ಟು ಒಂದೇ ಮಾತಾಡೋದು, ಸರ್ ನೀವು ನಾಳೆ ಮಧ್ಯಾಹ್ನ 2:50ಕ್ಕೆ ರಾಜಭವನಕ್ಕೆ ಬಂದುಬಿಡಿ ಅಂತ ಹೇಳ್ತಾರೆ. ಪದಗ್ರಹಣ ಕಾರ್ಯಕ್ರಮ ಇದೆ, ನೀವು ರಾಜಭವನಕ್ಕೆ ಬರಬೇಕಂತೆ ರಾವ್ ಅವರು ಹೇಳಿದ್ರು ಅಂತ ಹೇಳ್ತಾರೆ. ಆಗ ಮನಮೋಹನ್ ಸಿಂಗ್ ಅವರು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸೌಜನ್ಯವಾಗಿ ಕರೆದಿದ್ದಾರೆ, ಆಯಿತು ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಗ ಆ ಆಪ್ತ ಸಹಾಯಕನಿಗೆ ಶಾಕ್ ಆಗಿಬಿಡುತ್ತಂತೆ, ಏನು ಇಷ್ಟು ಸಿಂಪಲಾಗಿ ಒಪ್ಕೊಬಿಟ್ರಲ್ಲ ಅಂತ ಹೇಳಿ. ಮತ್ತೆ ಹೋಗಿ ಹೇಳ್ತಾರಂತೆ ಆ ಆಪ್ತ ಸಹಾಯಕ, ಸರ್ ನಾನು ಈ ರೀತಿಯಾಗಿ ಮನಮೋಹನ್ ಸಿಂಗ್ ಅವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ಬರ್ತಾರಂತೆ, ಬಟ್ ಏನು ರಿಯಾಕ್ಟ್ ಮಾಡಲಿಲ್ಲ ಅವರು ಅಂತ ಹೇಳ್ತಾರಂತೆ. ಆಗ ನರಸಿಂಹರಾವ್ ಅವ್ರಿಗೂ ಕೂಡ ಒಂದು ರೀತಿಯ ಶಾಕ್ ಆಗುತ್ತೆ ಅಂತ ಹೇಳಿ ಮತ್ತೆ ಖುದ್ದಾಗಿ ನರಸಿಂಹರಾವ್ ಅವರೇ ಮತ್ತೆ ಕಾಲ್ ಮಾಡ್ತಾರಂತೆ ಮನಮೋಹನ್ ಸಿಂಗ್ ಅವರಿಗೆ. ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಆಪ್ತ ಸಹಾಯಕರು ಎಲ್ಲವೂ ಕೂಡ ವಿವರಿಸಿದ್ರಾ ಅಂತ ಕೇಳ್ತಾರಂತೆ. ಹಾಂ ವಿವರಿಸಿದ್ರು, ನಾಳೆ 2:50 ರಾಜಭವನಕ್ಕೆ ಬರಬೇಕಂತೆ, ಪದಗ್ರಹಣ ಕಾರ್ಯಕ್ರಮ ಇದೆಯಂತೆ, ನಾನು ಬರ್ತೀನಿ ಅಂತ ಹೇಳ್ತಾರಂತೆ. ಅದು ಹೌದು, ಬಟ್ ನೀವು ಯಾವ ರೀತಿ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದೇ ವಿಶೇಷ ಆಹ್ವಾನಿತರಿರ್ತಾರಲ್ವಾ, ಅದೇ ರೀತಿಯಾಗಿ ನನ್ನ ಕೂಡ ಆಹ್ವಾನ ಮಾಡಿದ್ರ ನೋಡಲಿಕ್ಕೆ ಅಂತ ಹೇಳ್ತಾರಂತೆ. ಆಗ ನರಸಿಂಹರಾವ್ ಅವರು ನಕ್ಕಿ ಹೇಳ್ತಾರಂತೆ, ಅಲ್ಲ ಮೋಹನ್ ಜಿ, ನಾವು ನಿಮ್ಮನ್ನು ಆಹ್ವಾನ ಮಾಡಿರುವಂಥದ್ದು ಪದಗ್ರಹಣ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅಲ್ಲ, ನೀವು ನಾಳೆ 2:50 ಸರಿಯಾಗಿ ಭಾರತದ ಹಣಕಾಸು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರಂತೆ. ಅಂದರೆ ಮನಮೋಹನ್ ಸಿಂಗ್ ಅವ್ರಿಗೂ ಕೂಡ ಸ್ವತಃ ಗೊತ್ತಿರಲಿಲ್ಲ ಅವರು ಹಣಕಾಸು ಸಚಿವರು ಆಗ್ತಾ ಇದ್ದೀನಿ ಅಂತ ಹೇಳಿ. ಏಕಾಏಕಿಯಾಗಿ ನಾಳೆ ಬೆಳಗ್ಗೆ ಪದಗ್ರಹಣ ಕಾರ್ಯಕ್ರಮ ಇದೆ, ಇವತ್ತು ನೈಟ್ ಒಂದು ಫೋನ್ ಬಂದಿದೆ, ಆ ಫೋನಲ್ಲಿ ಗೊತ್ತಾಗುವಂಥದ್ದು ನಾಳೆಯಿಂದ ಅವರು ಹಣಕಾಸು ಸಚಿವರಂತ ಹೇಳಿ ಶಾಕ್ ಆಗ್ತಾರೆ ಮನಮೋಹನ್ ಸಿಂಗ್ ಅವರು. ಅದಾದ ಬಳಿಕ ಮನಮೋಹನ್ ಸಿಂಗ್ ಅವರ ಪದಗ್ರಹಣ ಕಾರ್ಯಕ್ರಮ ಮುಗಿಯುತ್ತೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಟೀಕೆ ವ್ಯಕ್ತವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ರಾಜಕಾರಣಿಗಳ್ರಿ, ರಾಜಕಾರಣ, ಹಣಕಾಸು ಸಚಿವಾಲಯ, ಹಣಕಾಸು ಖಾತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪೈಪೋಟಿಯನ್ನು ನಡೆಸ್ತಾರೆ. ಬಟ್ ನಿಮಗೆ ರಾಜಕೀಯ ಹಿನ್ನೆಲೆಯೇ ಇಲ್ಲದೆ ಇರುವಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರಿಗೆ ಖಾತೆ ಕೊಡ್ತಾರೆ, ಅವರು ಸಚಿವರನ್ನಾಗಿ ಮಾಡ್ತಾರೆ, ಅವರು ಇನ್ನೂ ಕೂಡ ರಾಜ್ಯಸಭೆಯಿಂದ ಆಯ್ಕೆ ಆಗಿಲ್ಲ ಅಂತ ಹೇಳಿಬಿಟ್ಟು ಅವರು ಪದಗ್ರಹಣ ಆದ ನಂತರ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡಿದ ನಂತರ ಬಜೆಟ್ನ ಭಾಷಣದಲ್ಲಿ ಎಲ್ಲರ ಕುತೂಹಲ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಗಿನ್ನೂ 91 ಅಂತ ಹೇಳಿದ್ರೆ ಕಮ್ಯುನಿಸ್ಟು ಸೋಷಿಯಲಿಸ್ಟ್ ಪಾರ್ಟಿಗಳು ತುಂಬ ಗಟ್ಟಿಯಾಗಿರುತ್ತೆ. ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನಮೋಹನ್ ಸಿಂಗ್ ಅವರು ತಮ್ಮ ಮೊದಲ ಬಜೆಟ್ ಭಾಷಣದಲ್ಲಿ
ಒಂದಿಷ್ಟು ನಿರೀಕ್ಷೆಗಳಿದ್ದೇ ಇರುತ್ತೆ. ಬಟ್ ಆಗ ಪರಿಸ್ಥಿತಿ ಹೇಗಿತ್ತು, ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಭಾರತದ ಖಜಾನೆಯಲ್ಲಿ ಇದ್ದಂಥ ಅಮೌಂಟ್ ಇತ್ತಲ್ವಾ, ಆ ಅಮೌಂಟ್ನಿಂದ ಭಾರತವನ್ನು ಎಷ್ಟು ದಿನಗಳ ಕಾಲ ನಡೆಸಬಹುದು ಅಂತ ಹೇಳಿದ್ರೆ ಕೇವಲ 15 ದಿನ ಮಾತ್ರ. 15 ದಿನ ಮಾತ್ರ ಭಾರತವನ್ನು ನಡೆಸಬಹುದಾದಂಥ ಅಮೌಂಟ್ ಭಾರತದ ಖಜಾನೆಯಲ್ಲಿ ಇರುತ್ತೆ. ಮತ್ತು ಪರ್ಚೇಸಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಂದರೆ ಕೊಂಡುಕೊಳ್ಳುವಂತಹ ಕೆಪಾಸಿಟಿ ಭಾರತಕ್ಕೆ ಎಷ್ಟಿತ್ತು ಅಂತ ಹೇಳಿದ್ರೆ ತುಂಬ ಲೀಸ್ಟ್ ಆಗಿತ್ತು. 15 ದಿನಗಳ ನಂತರ ಏನೂ ಇಲ್ಲ. ನಿಮಗೆ ನೋಡಿ, ಇಂಧನ ಖರೀದಿ ಮಾಡಲಿಕ್ಕಾಗಲ್ಲ, ಯಾವುದನ್ನು ಖರೀದಿ ಮಾಡಲಿಕ್ಕಾಗಲ್ಲ, ಎಲ್ಲವೂ ನಿಂತೋಗಿದೆ. ಸ್ಟಿಲ್ 15 ದಿನದ ನಂತರ ಏನಪ್ಪ ಪರಿಸ್ಥಿತಿ ಭಾರತದಂತ ಹೇಳಿದ್ರೆ ಶೂನ್ಯ, ಅಂಧಕಾರ, ಕತ್ತಲು ಆವರಿಸುತ್ತೆ ಅಂತ ಹೇಳಿ. ಈಗ ನಾವು ಎಕ್ಸಾಂಪಲ್ ಕೊಡ್ತೀವಿ ನೋಡಿ, ನಾವು ಏನು ಕೊಡ್ತೀವಿ ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ಅಂದರೆ, ಪಾಕಿಸ್ತಾನದಲ್ಲಿ ಹಣಕಾಸಿನ ದುಬ್ಬರ, ಆರ್ಥಿಕ ದುಬ್ಬರ ಉಂಟಾಗಿದೆಯಂತೆ, ಆರ್ಥಿಕ ಸ್ಥಿತಿ ಸರಿ ಇಲ್ಲವಂತೆ, ಅವರು ಬೇಡ್ತಾ ಇದ್ದಾರಂತೆ. ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಕೊಲಾಪ್ಸ್ ಆಗಿದೆಯಂತೆ, ಅವರು ಎಲ್ಲವೂ ಕೂಡ ಅಡಬಿಡ್ತಾ ಇದ್ದಾರಂತೆ. ಭಿಕ್ಷೆ ದೇಶ ಅಂತ ನಾವು ಏನು ಮಾತನಾಡ್ತೀವಲ್ವಾ ಈಗ ಪಾಕಿಸ್ತಾನದ ಸ್ಥಿತಿಯನ್ನು, ಆ ರೀತಿಯ ಪರಿಸ್ಥಿತಿ ನಮಗೆ 91ನಲ್ಲಿ ಇತ್ತು. ಅಂತಹ ಸಂದರ್ಭದಲ್ಲಿ ರಾಜಕಾರಣವನ್ನು ನೋಡದಂತಹ, ರಾಜಕೀಯ ಪಂಡಿತರು ನಿರೀಕ್ಷೆ ಮಾಡದಂತಹ, ಯಾವುದೇ ಘಟಾನುಘಟಿ ಜ್ಯೋತಿಷಿ ಊಹೆನೂ ಮಾಡದಂತಹ, ಅಂದಾಜೆ ಮಾಡದಂತಹ ವ್ಯಕ್ತಿ ಹಣಕಾಸು ಸಚಿವರಾಗ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರ ಮೊದಲ ಭಾಷಣ ಏನಪ್ಪ ಅಂತ ಹೇಳಿದ್ರೆ, ಗ್ರೀಕ್ನ ಒಬ್ಬ ಪ್ರಖ್ಯಾತ ಕವಿಯ ಸಾಲುಗಳನ್ನು ಉಲ್ಲೇಖ ಮಾಡ್ತಾರೆ ಆರಂಭದಲ್ಲಿ. ಏನು ಅಂತ ಹೇಳಿದ್ರೆ, ಈಗ ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಆರ್ಥಿಕ ಬಲಶಾಲಿ ದೇಶವಾಗ್ತಾ ಇದೆ ಅಂತ ಹೇಳ್ತಾರೆ. ಪರಿಸ್ಥಿತಿ ಇದ್ದದ್ದೇ ಬೇರೆ ರೀತಿ, ಬಟ್ ಅವರ ಮಾತುಗಳು ನೋಡಿ, ಈಗ ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಆರ್ಥಿಕತೆಯ ಬಲಶಾಲಿ ದೇಶವಾಗಿ ಹೊರಹೊಮ್ಮುವಂಥ ಟೈಮ್ ಬಂದಿದೆ. ಈ ಭೂಮಿಯಲ್ಲಿ ಇರುವಂಥ ಯಾವುದೇ ಶಕ್ತಿ ಇದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಇಡೀ ಪ್ರಪಂಚ ಜೋರಾಗಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ, ನಾವು ಮೇಲುಗೈಯನ್ನು ಸಾಧಿಸ್ತೀವಿ, ನಾವು ಗೆಲ್ತೀವಿ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ತಮ್ಮ ಭಾಷಣವನ್ನು ಆರಂಭಿಸ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಅದಾದ ನಂತರ ನಡೆದಿದ್ದೆಲ್ಲವೂ ಇತಿಹಾಸವಾಗುತ್ತೆ. ಈಗ ಏನು ಅಂತ ಹೇಳಿದ್ರೆ, ಮನಮೋಹನ್ ಸಿಂಗ್ ಅವರು ಅದೇ ಇತಿಹಾಸವಾಗಿದ್ದಾರೆ. ಚರಿತ್ರೆಯನ್ನು ಸೃಷ್ಟಿಸಿದಂಥ ಚರಿತ್ರೆಯನ್ನು ಸೃಷ್ಟಿಸುವಂಥ ಅವತಾರ ಮನಮೋಹನ್ ಸಿಂಗ್ ಅವರದ್ದು. ಅವರ ಚರಿತ್ರೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹೊಸ ದಿಕ್ಕನ್ನು ಪರಿಚಯಿಸಿದಂಥವರು ವ್ಯಕ್ತಿ. ಕಂಪ್ಲೀಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಭಾರತದ ಮುಂದೆ ಇದ್ದದ್ದು ಶೂನ್ಯ ಮಾತ್ರ. ಬಟ್ ಆ ಶೂನ್ಯದ ನಡುವೆ ಬೆಳಕಾಗಿ ಬಂದದ್ದು ಮನಮೋಹನ್ ಸಿಂಗ್ ಅವರು. ಆ ಬೆಳಕು ಈಗ ನಂದಿಸಿದೆ. ನಮ್ಮನ್ನೆಲ್ಲವೂ ಕೂಡ ಅಗಲಿ ಹೋಗಿರುವಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಈಗ AICC ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ.